ಇನ್ಸುಲಿನ್ ರೆಸಿಸ್ಟೆನ್ಸ್ ಹಂಗಂದ್ರೆ ಏನು ಅಂತ ನಿಮಗೆ ಗೊತ್ತಾ? ಬಾಡಿಯಲ್ಲಿ ಏನಾಗುತ್ತೆ, ಶುಗರ್ ಹೈ ಆದಾಗ ನಾವೇನ್ ತಿಳ್ಕೊತೀವಿ, ಇನ್ಸುಲಿನ್ ಕೊರತೆ ಇದೆ ಅಂತ ತಿಳ್ಕೊತೀವಿ. ಆದ್ರೆ ಎಷ್ಟೋ ಸರಿ ಏನಾಗುತ್ತೆ, ಇನ್ಸುಲಿನ್ ಸಾಕಷ್ಟು ಇದ್ರೂ ನಮ್ಗೆ ಶುಗರ್ ಹೈ ಆಗೋ ಚಾನ್ಸಸ್ ಇದೆ. ಹಿಂಗ್ ಯಾಕಾಗುತ್ತೆ ಅಂತ ಹೇಳಿದ್ರೆ, ಇನ್ಸುಲಿನ್ ಒಂದು ಕೀ ತರ ಅದೇನ್ ಮಾಡುತ್ತೆ, ನಮ್ಮ ಬಾಡಿ ಸೆಲ್ಸ್ ಅಲ್ಲಿ ಆ ಇನ್ಸುಲಿನ್ ನ ಒಳಗಡೆ ಗ್ಲೂಕೋಸ್ ನ ಒಳಗಡೆ ಸೆಲ್ ಒಳಗಡೆ ಡ್ರೈವ್ ಮಾಡೋದಕ್ಕೆ ಇನ್ಸುಲಿನ್ ಹೆಲ್ಪ್ ಮಾಡುತ್ತೆ. ಅದು ಯಾವಾಗ ಗ್ಲೂಕೋಸ್ ಸೆಲ್ ಒಳಗಡೆ ಎಂಟರ್ ಆಗುತ್ತೋ ಮೆಟಬಲೈಸ್ ಆಗುತ್ತೆ, ಶುಗರ್ ಕಂಟ್ರೋಲ್ ಆಗುತ್ತೆ. ಆದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಲ್ಲಿ ಈ ಕೀನೇ ಡಿಫೆಕ್ಟ್ ಇರಬಹುದು ಅಥವಾ ಲಾಕೆ ಡಿಫೆಕ್ಟಿವ್ ಆಗಿರ್ಬಹುದು. ಅಂದ್ರೆ ಇನ್ಸುಲಿನ್ ಡಿಫೆಕ್ಟ್ ಆಗಿರ್ಬೋದು ಅಥವಾ ರಿಸೆಪ್ಟಾರ್ ಸೆನ್ಸಿಟಿವಿಟಿ ಕಡಿಮೆ ಆಗಿರ್ಬೋದು. ಆವಾಗ ನಮ್ಗೇನಾಗುತ್ತೆ, ಗ್ಲೂಕೋಸ್ ಸೆಲ್ ಒಳಗಡೆ ಡ್ರೈವ್ ಆಗಲ್ಲ, ಅದು ಸಾಕಷ್ಟು ಯೂಸ್ ಆಗಲ್ಲ, ಮೆಟಬಲೈಸ್ ಆಗಲ್ಲ, ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇದು ಯಾಕೆ ಬರುತ್ತೆ? ಮನುಷ್ಯನಿಗೆ ತುಂಬಾ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್ ತಗೋತಾ ಇದ್ರೆ, ಅಥವಾ ಸಾಕಷ್ಟು ನಿದ್ದೆ ಇಲ್ಲದೆ ಹೋದ್ರೆ, ಸ್ಟ್ರೆಸ್ ಸ್ಟ್ರೈನ್ ಆಗಿದ್ರೆ, ಅಥವಾ ದಡಿತನ ಸ್ಪೆಷಲಿ ಹೊಟ್ಟೆ ಹತ್ರ ಬೊಜ್ಜು ಜಾಸ್ತಿ ಬಂದಿದ್ರೆ ಈ ರೀತಿ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆಗ ಪೇಷಂಟ್ಗೆ ಏನಾಗುತ್ತೆ, ಅವ್ನು ಸಾಕಷ್ಟು ಮಾತ್ರೆಗಳು ಎಲ್ಲ ತಗೊಳ್ತಾ ಇದ್ರು, ಶುಗರ್ ಕಂಟ್ರೋಲ್ ಆಗಲ್ಲ, ಬಾಯಾರಿಕೆ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಕಾಂಪ್ಲಿಕೇಶನ್ ಡೆವಲಪ್ ಆಗುತ್ತೆ, ಮತ್ತೆ ದಡಿತನ ಸಹ ಇದರಿಂದಾನೇ ಡೆವಲಪ್ ಆಗೋ ಚಾನ್ಸಸ್ ಇರುತ್ತೆ, ವೆಯ್ಟ್ ಸಹ ಜಾಸ್ತಿ ಆಗ್ಬೋದು. ಇದಕ್ಕೆ ನಾವೇನ್ ಮಾಡಬೇಕು? ಸಾಕಷ್ಟು ನಿದ್ದೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ರಿಫೈನ್ಡ್ ಕಾರ್ಬೋಹೈಡ್ರೇಟ್ ಕಟ್ ಮಾಡಬೇಕು, ಕಾರ್ಬೋಹೈಡ್ರೇಟ್ನೇ ಕಟ್ ಮಾಡಬೇಕು, ಸಾಕಷ್ಟು ಪ್ರೋಟೀನ್ ಆಹಾರನ ತಗೋಬೇಕು. ಹೀಗೆಲ್ಲ ಮಾಡೋದ್ರಿಂದ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಕಡಿಮೆ ಮಾಡಬಹುದು. ಸೊ ನಾನು ಫೈನಲಿ ಮತ್ತೊಮ್ಮೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದ್ರೆ ಕೊರತೆ ಅಲ್ಲ. ಇನ್ಸುಲಿನ್ ಇರುತ್ತೆ, ಆದ್ರೆ ಅದು ಸಾಕಷ್ಟು ಯೂಸ್ ಮಾಡ್ಕೊಳಕ್ ಆಗಲ್ಲ, ರಿಸೆಪ್ಟಾರ್ಗೂ ಸೆನ್ಸಿಟಿವಿಟಿ ಕಡಿಮೆ ಆಗಿರುತ್ತೆ. ಇದನ್ನ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ.